ತಾಲೂಕಿನ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಾಣಿಗುಡ್ಡೆಯ 4 ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಕಲೇಶಪುರ ತಾಲೂಕಿನ ಆನೆಮಹಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಾಣಿಗುಡ್ಡೆಯ 9 ಮನೆಗಳು ಭೂ ಸ್ವಾಧೀನಕ್ಕೆ ಒಳಪಟ್ಟಿದ್ದು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಾಧಿಕಾರದವರು ಒಂದೊಂದು ಕುಟುಂಬಕ್ಕೆ 60, 70, 80 ಲಕ್ಷ 1 ಕೋಟಿ ರುಗಳವರೆಗೆ ಪರಿಹಾರ ನೀಡಿ ಉಳಿದ 4 ಮನೆಗಳಿಗೆ ಸೂಕ್ತ ದಾಖಲಾತಿ ಇರುವುದಿಲ್ಲ ಎಂದು ಕಾರಣ ನೀಡಿ ಅಲ್ಪ ಪ್ರಮಾಣದ ಪರಿಹಾರವಾಗಿ ನಮ್ಮ 4 ಕುಟುಂಬಗಳಿಗೆ 10, 11, 14 ಲಕ್ಷ ರುಗಳಿಗೆ ಪರಿಹಾರ ನೀಡಿ ತಾರತಮ್ಯ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ನಮ್ಮ 5 ಕುಟುಂಬಗಳ ಮನೆಯ ನಿರ್ಮಾಣಕ್ಕೆ ಆಗಿರುವ ವೆಚ್ಚದ ಹಣಕ್ಕಿಂತ ಕಡಿಮೆ ಮೊತ್ತ ಪರಿಹಾರವನ್ನು ನೀಡಿದ ವಿಚಾರವಾಗಿ ಸರಿಸಮ ಪರಿಹಾರವನ್ನು ನೀಡಿ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಲ್ಲಿ ಕೇಳಿಕೊಂಡಾಗ ನಿಮ್ಮ 5 ಮನೆಗಳಿಗೆ ಸೇರಿದಂತೆ ಸೂಕ್ತ ದಾಖಲಾತಿ ಇರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಈ ವಿಚಾರವಾಗಿ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿರುತ್ತಾರೆ. 4 ಕುಟುಂಬಗಳಿಗೆ ಬೇರೆ ಎಲ್ಲಿಯಾದರೂ ಸರ್ಕಾರಿ ಜಾಗದಲ್ಲಿ ನಿವೇಶನ ಕಲ್ಪಿಸಿಕೊಡುವುದಾಗಿ ತಿಳಿಸಿರುತ್ತಾರೆ. ಆದರೆ ಇದುವರೆಗೂ ಈ ಕುಟುಂಬಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸದಿರುವ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪೊಲೀಸ್ ಠಾಣೆಗೆ ದೂರು ನೀಡಿ ನಮಗೆ ಮನೆ ಖಾಲಿ ಮಾಡಲು ಗಡುವು ನೀಡಿದ್ದು 2-3 ಬಾರಿ ಪೊಲೀಸ್ ಠಾಣೆಗೆ ನಮ್ಮನ್ನು ಎಳೆದುಕೊಂಡು ಹೋಗಿದ್ದು ಮುಚ್ಚಳಿಕೆ ಬರೆಸಿ ಕಳುಹಿಸಿರುತ್ತಾರೆ. ಅದರಂತೆ 5 ಕುಟುಂಬದ ಸದಸ್ಯರು ವಾಸವಿದ್ದ ಮನೆಯ ಕಿಟಕಿ, ಬಾಗಿಲು, ಸಲಕರಣೆಗಳನ್ನು ಒಂದೊಂದಾಗಿ ಸಾಗಿಸುವ ಸಂದರ್ಭದಲ್ಲಿ ಬಾಜುದಾರರಿಗೆ ತಿರುಗಾಡಲು ದಾರಿ ಬೇಕು ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಪೊಲೀಸ್ ಮುಖಾಂತರ ದರ್ಪ ಎಸಗಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದ್ದ ಜೆಸಿಬಿ ಮೂಲಕ ನಮ್ಮ ಮನೆಯನ್ನು ಧ್ವಂಸಗೊಳಿಸಿದ್ದಾರೆ. ಹಾಗೂ ಪೊಲೀಸ್ನವರು ಹಿರಿಯ ನಾಗರಿಕರಾದ ಅಬ್ಬಾಸ್ ರವರನ್ನು ಎಳೆದಾಡಿ ದರ್ಪ ತೋರಿದ್ದಾರೆ. ಆದರೆ ನಾವು ಮನೆ ಬಿಟ್ಟು ಕೊಡುವುದಿಲ್ಲ ಎಂದು ಹೇಳುವುದಿಲ್ಲ. ನಮಗೆ ಸ್ವಲ್ಪ ಮನೆಯ ಸಲಕರಣೆಗಳನ್ನು ಇನ್ನೊಂದೆಡೆಗೆ ಸಾಗಿಸಲು ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ ಎಂದು ಕೇಳಿಕೊಂಡರು. ನಮ್ಮನ್ನು ಠಾಣೆಗೆ ಕರೆದುಕೊಂಡು ಹೋದರು. ಇತ್ತ ನಮಗೆ ಸೂಕ್ತ ಪರಿಹಾರವೂ ಇಲ್ಲ, ವಾಸಕ್ಕೆ ಯೋಗ್ಯ ಮನೆಯೂ ಇಲ್ಲದಂತಾಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು ಅಂತ ಹೇಳ್ತಿದೀವಿ. ಆದ್ರೂ ಬಿಟ್ಟಿಲ್ಲ ಸರ್. ಇವರು ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಏನಂತಾರೆ ಅಂದ್ರೆ ಹೋಗಿ ಮನೆ ಡೆಮಾಲಿಷ್ ಮಾಡಿ ಅಂತ ಹೇಳ್ತಾರಂತೆ ಪೊಲೀಸ್ ಅವರಿಗೆ. ಅದು ನಿಜನ ಅಲ್ವಾ ನಮಗೆ ಗೊತ್ತಿಲ್ಲ. ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದ್ವಿ ಸರ್ ಮನೆಗಳೆಲ್ಲ. ಅಷ್ಟೊತ್ತಿಗೆ ಬಂದು ಅವರು ಏನು ಎತ್ತ ಅಂತ ವಿಚಾರಿಸಿಲ್ಲ. ಹಂಗೆ ನಮ್ಮ ತಂದೆಯವ್ರನ್ನ ಅಣ್ಣನ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿದ್ರು. ಏನಾದರೂ ಇಲ್ಲಿ ಹೆಚ್ಚು ಕಮ್ಮಿ ಒಂದು ಜೀವ ಹೋದ್ರು ನಾವು ಮಾತ್ರ ಸುಮ್ಮನೆ ಇರಲ್ಲ ಸರ್. ಹಿಂಸೆ ಕೊಡ್ತಾ ಇದ್ದಾರೆ. ಮನೆ ಅಂತೂ ಖಾಲಿ ಮಾಡೇ ಮಾಡ್ತೀವಿ, ಫುಲ್ ಖಾಲಿ ಮಾಡಲ್ಲ, ದಾರಿಗೆ ಎಷ್ಟು ಬೇಕು ಅಷ್ಟು ಮಾಡೇ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆದರೂ ಒಪ್ತಿಲ್ಲ ಸರ್. ಬಂದು ಭಾರಿ ಹಿಂಸೆ ಕೊಡ್ತಾ ಇದ್ದಾರೆ. ಅಧಿಕಾರಿಗಳು ಬರ್ತಾರೆ. ಮೊನ್ನೆ ಇವ್ರು ಬಂದಿದ್ರು, ಯಾರು ಶ್ರೇಯಸ್ ಪಟೇಲ್ DC ಮೇಡಮ್ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೇನು ರೆಸ್ಪಾನ್ಸೇ ಇಲ್ಲ. 5 ಮನೆಗೆ ಹಕ್ಕುಪತ್ರ ಕೊಟ್ಟಿಲ್ಲ ಸರ್. ಕರೆಕ್ಟಾಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಎಲ್ಲಾದರೂ ಹೋಗ್ತೀವಿ, ಎಲ್ಲಾದರೂ ಕೊಡಿ. ಈ ಜಾಗನೇ ಬಿಟ್ಟು ಹೋಗ್ತೀವಿ. ನಮ್ಮ ಕಷ್ಟ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅಂತ ನಿನ್ನೆ ಇಲ್ಲಿ ಬೆಳಿಗ್ಗೆಯಿಂದ ಪೊಲೀಸರೆಲ್ಲ ಬಂದುಬಿಟ್ಟು ಸರ್, ಇವ್ರದ್ದು ಪಾಪ ಇವ್ರ ಮನೆ ಬಿಚ್ಚ ಇದ್ದಾರೆ. ರೋಡ್ಗೆ ಇಲ್ಲಿ ಲೋಕಲ್ ಅವ್ರಿಗೆ ಸ್ವಲ್ಪ 4 ಮನೆ ಉಳಿದಿದ್ದಾವೆ. ಅದಕ್ಕೋಸ್ಕರ ಇಲ್ಲಿ ರೋಡ್ ಬೇಕು ಅಂತ ಅವ್ರು ಹೇಳಿದರು. ರೋಡ್ಗೆ ಮನೆ ಅವ್ರಿಗೆ ಬಿಚ್ಚ ಇತ್ತು. ಒಂದು ಮನೆಯಲ್ಲಿ ಪೊಡಿ ಮಾಡಿ ಆಗಿದೆ. ಒಂದು ಮನೆ ಬಿಚ್ಚ ಇತ್ತು. ಇಲ್ಲಿ ಪೊಲೀಸರನ್ನ ಇವರು ಕರ್ಕೊಬಂದು ಸರ್ ಏನು ಪ್ರಾಬ್ಲಮ್ ಏನು ಅಂತ ಕೇಳಿಲ್ಲ ಸರ್. ಇವ್ರನ್ನ ಹಿಡ್ಕೊಂಡ್ರು. ಸುಮಾರು ಆಚೆ ಈಚೆ ಮಾತುಕತೆ ಆಯಿತು. ಎಲ್ಲ ಮನೆ ಪೊಡಿ ಮಾಡಬೇಕು. ರಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.